24 ಮಾಡಲು ಸಿಂಗಲ್ ಓನರು ಬರೀ 2000 ಡ್ರಿವನ್. ಓಡಿರೋದು ಅರೌಂಡ್ ಜಸ್ಟ್ 15,000 ಮಾತ್ರ. 15,000 ಓಡಿದೆ. ಸೊ ಓಡಿರೋದು 34,000 ಸರ್. 20 ಪೆಟ್ರೋಲ್. ಸಿಂಗಲ್ ಓನರು ಅರೌಂಡ್ 38,000 ಡ್ರಿವನ್ ಸರ್. ಡ್ರಿವನ್ ನಿಮಗೆ ಕಮ್ಮಿನೇ, 37,000 ಮಾತ್ರ ಡ್ರಿವನ್ ಆಗಿರೋದು. 37,000 ಓಡಿರೋ ವೆಹಿಕಲ್. ಹೌದು, 24,000 ಮಾತ್ರ ಡ್ರಿವನ್ ಆಗಿರೋದು. ಸ್ಪೋರ್ಟ್ಸ್. ಓಕೆ. 15 ಸಿಂಗಲ್ ಓನರು, 42,000 ಮಾತ್ರ ಡ್ರಿವನ್. ಅರೌಂಡ್ ಒಂದು 54,000 ಡ್ರಿವನ್ ಆಗಿದೆ. ಇವನ್ ಡ್ರಿವನ್ ಕೂಡ ವೆರಿ ಲೆಸ್ ಸರ್ ಕಂಪ್ಯಾರಿಸನ್ಲಿ IAS ಅಲ್ಲಿ ಕಂಪ್ಯಾರಿಸನ್ ಮಾಡೋದಾದ್ರೆ 64,000 ಡ್ರಿವನ್ ಆಗಿದೆ. ಅರೌಂಡ್ 40,000 ಡ್ರಿವನ್. 4x4 ಇದೆ ಸರ್. 4x4 ಇದೆ. 6,60,000. 31,000 ಏನೋ ಡ್ರಿವನ್ ಸರ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ಮತ್ತೊಂದು ಸರ್ತಿ ಬೆಂಗಳೂರಲ್ಲಿ ಕಾರ್ ಅಂಡ್ ಬೈಕ್ ಶೋರೂಮ್ಗೆ ಬಂದಿದ್ದೀನಿ. ಇದು ಏಸ್ ಮೋಟರ್ಸ್ ಅಂತ. ಇಲ್ಲಿ ನಿಮಗೆ HSR ಲೇಔಟಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಲೆಸ್ ಡ್ರಿವನ್ ವೆಹಿಕಲ್ ಯಾರು ಹುಡುಕ್ತಿದ್ರೆ ಕಾರ್ ಅಂಡ್ ಬೈಕ್ಸ್ ಬರಬೇಕಾಗುತ್ತೆ. ಅಂಡ್ ಸರ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಅಂಡ್ ಸರ್, ಕಾರ್ ಅಂಡ್ ಬೈಕ್ ಸ್ಪೆಷಾಲಿಟಿ ಅಂತಂದ್ರೆ ಲೆಸ್ ಡ್ರಿವನ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ಗಳೇ ಸೇಲ್ ಮಾಡ್ತೀರಾ ಅಂತ ಹೇಳ್ಬೋದು. ಹೌದು. ಫಸ್ಟ್ ಆಫ್ ಆಲ್ ಸರ್, ಅಡ್ರೆಸ್ ಸರ್ ಏಸ್ ಮೋಟರ್ಸ್. ಸರ್ ಇದು ಏಸ್ ಮೋಟರ್ಸ್ ಬಂದ್ಬಿಟ್ಟು ಇವತ್ತಿಂದಲ್ಲ, ಲಾಸ್ಟ್ 10 years ಇಂದ ಇಲ್ಲೇ ಇರೋದು. ಇದೇ ಫಸ್ಟ್ ಶೋರೂಮು ಮಹೇಂದ್ರದ್ದು. ಸೊ ಅಡ್ರೆಸ್ ಬಂದ್ಬಿಟ್ಟು ಸರ್ HSR ಲೇಔಟ್, ಫಸ್ಟ್ ಸೆಕ್ಟರ್, ನಿಯರ್ ನಿಮಗೆ ಬಸವೇಶ್ವರ ಗಾಯತ್ರಿ ಟೆಂಪಲ್ ಅಪೋಸಿಟೇ ಅಥವಾ ಹೊಸ ಬೆಸ್ಕಾಂ ಆಫೀಸ್ ಅಪೋಸಿಟೇ ಬರುತ್ತೆ. ಬೆಸ್ಕಾಂ ಆಫೀಸ್ ಅಪೋಸಿಟೇ ಬರುತ್ತೆ. ಸರ್, ಕಾರ್ ಅಂಡ್ ಬೈಕ್ಸು ನಾನು ಇದು 3ನೇ ವಿಡಿಯೋ ಮಾಡ್ತಿರೋದಂತ. ಸರ್ ಒಂದು ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಯಾವ ಥರ ವೆಹಿಕಲ್ ಬೇಕಿರೋ. ಕರೆಕ್ಟ್ ಸರ್. ಸರ್ ನಮ್ಮ ಹತ್ರ 1 lakh ಅಬೌಟ್ ಡ್ರಿವನ್ಸ್ ಕಾರ್ ನಾವು ಯಾವುದು ತೊಗೊಳ್ಳಲ್ಲ ಫಸ್ಟ್ ಆಫ್ ಆಲ್. ಇನ್ನು ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ನಮ್ಮ ಶೋರೂಮಲ್ಲಿ ನೋಡಿ ಸಿಂಗಲ್ ಓನರು 50,000 ಒಳಗಡೆ ಡ್ರಿವನ್ ಇರೋ ಕಾರ್ಸೇ ಸಿಗೋದು. ಇನ್ನು 3ನೇದು ಕ್ವಾಲಿಟಿ ಚೆಕಿಂಗ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸರ್, ಯಾವ ಥರ ನಾವು ಕ್ವಾಲಿಟಿ ಚೆಕ್ ಮಾಡ್ತೀವಿ ಅಂತ ಹೇಳಿ. ಇನ್ನು 4th ಪಾಯಿಂಟ್ ಹೇಳೋದಾದ್ರೆ ಸರ್, ಈ ಎಲ್ಲದು ನೀವು ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೇಳಿ ನಾವು ತೋರಿಸ್ತೀವಿ, ಯಾಕಂದ್ರೆ ಪಾರ್ಕ್ ಆ್ಯಂಡ್ ಸೇಲಿಗೆ ಯಾವ ಗಾಡಿ ತೊಗೊಂಡಿಲ್ಲ. ಹೌದು. ಸೊ ಇನ್ನು 5th ಅಂತೂ ಆಲ್ ಓವರ್ ಇಂಡಿಯಾ ಸರ್ವಿಸ್ ಕೊಡ್ತೀವಿ ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಸಮೇತ. ಓಕೆ. ಇನ್ನು 7th ಪಾಯಿಂಟ್ ಹೇಳಬೇಕು ಅಂತಂದ್ರೆ ಸರ್, ನೀವು ವಿತ್ ಮೆಕ್ಯಾನಿಕಲ್ ಬೇಕಾದ್ರೆ ಚೆಕ್ ಮಾಡಿಸಿ, ನಮ್ದು ಏನೋ ಅಭ್ಯಂತರ ಇಲ್ಲ. ಓಕೆ. ಮತ್ತು ಇನ್ನೊಂದು ಲೋನ್ ಬಗ್ಗೆ ಕೇಳ್ತಾ ಇದ್ರಿ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರಲಿ ಸರ್ ಲೋನ್ ಮಾಡ್ಕೊಡ್ತೀವಿ, ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್. ಆ್ಯಂಡ್ ವೆಹಿಕಲ್ಲು ಆಲ್ಮೋಸ್ಟ್ ಇಲ್ಲಿ ನೋಡೋಕ್ಕೆ ನಿಮಗೆ ಟಾಟಾ ಬ್ರ್ಯಾಂಡಲ್ಲಿ ಜಾಸ್ತಿ ಇದೆ ಅಂತ. ಹೌದು ಸರ್. ಟಾಟಾ ಇವತ್ತಿಂದಲ್ಲ, ಲಾಸ್ಟ್ ನಾವು ಒಂದು 6 years ಇಂದನೂ ಟಾಟಾ ಜಾಸ್ತಿ ತೊಗೊತಾ ಇದ್ದೀವಿ. ಯಾಕಂದರೆ ಎನ್ಕ್ವೈರೀಸ್ ಆ ಥರ ಇದೆ. ಪ್ರೆಸೆಂಟ್ ಟಾಟಾ ಮಾರ್ಕೆಟ್ ಏನಿದೆ ನಿಮಗೂ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾವು ಟಾಟಾ ಸ್ವಲ್ಪ ಪ್ರಿಫರ್ ಮಾಡ್ತೀವಿ ಸರ್, ಇಲ್ಲ ಅಂತ ಹೇಳ್ತಿಲ್ಲ. ಸರ್ ಆಲ್ಮೋಸ್ಟ್ ಎಷ್ಟು ವೆಹಿಕಲ್ ನೋಡೋಕ್ಕೆ ಸಿಗುತ್ತೆ ಸರ್ ಈಗ? ಸರ್ ಪ್ರೆಸೆಂಟ್ ಸ್ಟಾಕ್ 32 ಇದೆ. ಇಷ್ಟು ಬಿಟ್ಟು ಇನ್ನೂ 5 ಕಾರ್ಸ್ ಬರಬೇಕು. ಈ ವಿಡಿಯೋದಲ್ಲಿ ಅದು ಇಲ್ಲ. ಯಾವ್ಯಾವ ಕಾರ್ಸ್ ಬರಬೇಕು ಅಂತಂದರೆ, ಒಂದು ಆಟೋಮೆಟಿಕ್ ಬಜೆಟಲ್ಲಿ ನೋಡ್ತೀನಿ ಅನ್ನೋದಾದರೆ ಹೋಂಡಾ ಸಿಟಿ ಬರ್ತಾ ಇದೆ ಸರ್, 3,55,000 ಆನಂತರ ಒಂದು ಹೋಂಡಾ ಅಮೇಜ್ ಬರ್ತಿದೆ, ಅದು CVT ಪೆಟ್ರೋಲ್. ಸೊ ಅದು ನ್ಯೂ ಶೇಪ್ 19 ಮಾಡಲ್ ಇದೆ. ಸೊ ಅದು ಬರ್ತಾ ಇದೆ. ಅದು ಬಿಟ್ಟು ಇನ್ನೂ ಒಂದು ನಮ್ಮದು BRV ಒಂದು ಬರೋದಿದೆ. ಆ ನಂತರ ಒಂದು XUV 500 ಬರೋದಿದೆ ಸರ್, 18 W10 ಆಟೋಮೆಟಿಕ್ ವಿತ್ ಸನ್ ರೂಫ್. ಸೊ ಇಲ್ಲಿ 4 ವೆಹಿಕಲ್ ಇದೆ ಸರ್, ಇನ್ನೂ 2 ವೆಹಿಕಲ್ಲು ಬರ್ತಾ ಇದೆ. ಅಂಡ್ ನಿಮ್ದು ಯಾವುದೇ ವೆಹಿಕಲ್ ಬೇಕು ಅಂತಂದ್ರೂ ಕೆಳಗಡೆ ಕೊಟ್ಟರೆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವು ಬೆಂಗಳೂರು ಲೊಕಾಲಿಟಿ ಆಗಿದ್ರೆ ಒಂದು ಸರ್ತಿ ವಿಸಿಟ್ ಆಗಿ ನೀವು ಟೆಸ್ಟ್ ಡ್ರೈವ್ ಮಾಡ್ಕೋಬೋದು. ಟೆಸ್ಟ್ ಡ್ರೈವ್ ಮಾಡಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಮತ್ತೇನಿದೆ ಸರ್ ಹೇಳಕ್ಕೆ? ಸರ್ ಏಸ್ ಮೋಟರ್ಸ್ ಒಂದು ಹೇಳ್ತೀನಿ ಸರ್, ಒಳ್ಳೆ ಸರ್ವಿಸ್ ಕೊಡ್ತೀವಿ, ಕ್ವಾಲಿಟಿ ಪಕ್ಕ ಇರುತ್ತೆ. ಸೊ ಇಲ್ಲಿ ತೊಗೊಂಡೋಗಿರೋ ಕಸ್ಟಮರ್ ಒಂದು ಯಾರೋ ಅಂಥ ಪರಿ ಬೇಜಾರಾಗಿ ಯಾರು ತೊಗೊಂಡಿಲ್ಲ ಸರ್. ಮತ್ತು ಆ ಥರ ಕಂಪ್ಲೇಂಟ್ಸ್ ಇಲ್ಲ. ಯಾವುದೋ ಒಂದು 100 ಗಾಡೀಲಿ 1 ಗಾಡಿ ಬರುತ್ತೆ ಸರ್, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಯಾಕಂದ್ರೆ ಯೂಸ್ ಕಾರ್ ಅಲ್ಲ. ಹೌದು. ಬಟ್ ಮೇಜರ್ ಕ್ವಾಲಿಟಿಯಲ್ಲಿ ಯಾರು ಕಂಪ್ಲೇಂಟ್ ಮಾಡಿಲ್ಲ ಸರ್. ಖಂಡಿತ. ಎಸ್ ಸರ್, ಇವಾಗ ಹಬ್ಬಗಳು ಬರ್ತಿದೆ, ವರಮಹಾಲಕ್ಷ್ಮಿ ಹಬ್ಬ, ಇಂಡಿಪೆಂಡೆನ್ಸ್ ಡೇ, ಅಂದ್ರೆ ಗೌರಿ ಗಣೇಶ. ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್ ಏನು ಆಫರ್ ಇಡ್ತಿದ್ದೀರಾ ಸರ್? ನಿಮ್ಮ ಚಾನಲ್ ನೋಡ್ಕೊಂಡು ಬಂದವ್ರಿಗೆ ಒಂದು ಡ್ಯಾಶ್ ಕ್ಯಾಮ್ ಕೊಡ್ತೀವಿ ಸರ್. ಡ್ಯಾಶ್ ಕ್ಯಾಮ್? ಹೌದು, ಎಲ್ಲ ಕಸ್ಟಮರ್ಸಿಗೂ. ಅದು ಈಗ ಅಂದರೆ ವಾರಂಟಿ ಇರ್ಬೋದು, ವಾರಂಟಿ ಇಲ್ಲದೆ ಇರೋ ಕಾರಿಗೂ ಕೂಡ ಡ್ಯಾಶ್ ಕ್ಯಾಮ್ ಕೊಡ್ತೀವಿ ಸರ್. ಯಾಕಂದ್ರೆ ಪ್ರೆಸೆಂಟ್ಲಿ ಬೆಂಗಳೂರಲ್ಲಿ ಅದು ನೆಸೆಸಿಟಿ ಇದೆ. ಹೌದು. ಯಾಕಂದ್ರೆ ನೀವೆಲ್ಲರೂ ಇನ್ಸ್ಟಾಗ್ರಾಮ್ ನೋಡ್ತೀರಾ. ಸೊ ಬನ್ನಿ, ನಾವು ಮಾಡ್ಕೊಡ್ತೀವಿ ಸರ್. ಖಂಡಿತ ಸರ್. ಓಕೆ ಸರ್, ಇದು 14 ಮಾಡಲು W8. W4 W6 ಅಲ್ಲ, W8 ಅಲ್ಲಿ ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ, ವಿತ್ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಅಲಾಯ್ ವೀಲ್ಸ್ ಆಗಿರ್ಬೋದು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು. ಸೊ ಇವನ್ ಡ್ರಿವನ್ ಕೂಡ ವೆರಿ ಲೆಸ್ ಸರ್ ಕಂಪ್ಯಾರಿಸನ್ಲಿ IAS ಅಲ್ಲಿ ಕಂಪ್ಯಾರಿಸನ್ ಮಾಡೋದಾದ್ರೆ 64,000 ಡ್ರಿವನ್ ಆಗಿದೆ. ಸೊ ವಿತ್ ರಿಕಾರ್ಡೆಡ್ ಸರ್ವಿಸ್ ರಿಕಾರ್ಡೆಡ್ ಸರ್. ಓಕೆ. ಸೊ ಮೇಜರ್ ಏನು ಅಂತಂದ್ರೆ ಸರ್, ಅಪ್ರೌಂಡ್ ಪಿಲ್ಲರ್ಸ್, ಚೆಸ್ಸಿ, ಇಂಜಿನ್, ಗೇರ್ ಬಾಕ್ಸ್, ಸ್ಟ್ರಕ್ಚರ್ ಅಲ್ಲಿ 1% ಆಕ್ಸಿಡೆಂಟ್ ಇದ್ರೂ ನಾವು ತಗೊಳ್ಳಲ್ಲ. ಇವನ್ ರಿಕಾರ್ಡ್ಸ್ ಏನಾದ್ರು ಮೀಟರ್ ಟೆಂಪರ್ ಇದ್ರೂ ನಾವು ತಗೊಳ್ಳಲ್ಲ. ಸೊ ಈ ಮೇಜರ್ ಪಾರ್ಟ್ಸ್ ಅಲ್ಲಿ ಪಕ್ಕ ಸರ್ ನಾನ್ ಆಕ್ಸಿಡೆಂಟಲ್ ವೆಹಿಕಲ್. ಏನೋ ವೇರಿಯಂಟ್ ಏರ್ ಪಾರ್ಟ್ಸ್ ಅಲ್ಲಿ ಸ್ಕ್ರಾಚ್, ಡೆಂಟು, ರೀಪೇಂಟ್ಸು
ಸಮ್ ವೇರಿಯಂಟ್ ಪಾರ್ಟ್ಸ್ ಅಲ್ಲಿ ಅದು ಕಾಮನ್ ಆಗಿರುತ್ತೆ, Single ಎಲ್ಲ owner ಯೂಸ್ vehicles mostly. ಸಿಂಗಲ್ ಓನರ್. ಓಕೆ 2014 ಸಿಂಗಲ್ ಓನರ್ W8 ವೇರಿಯಂಟು 64,000 ಡ್ರಿವನ್ ಆಗಿದೆ, 8,65,000 ಸರ್. 8,65,000 ನೆಗೋಷಿಯಬಲ್ ಪ್ರೈಸ್. ತುಂಬಾ ಕಮ್ಮಿ ಸರ್, ಯಾಕಂದ್ರೆ ನಾವು ಪ್ರೈಸ್ ಕೂಡ ಕೋಟ್ ಮಾಡ್ತಾ ಇರೋದು ಕಮ್ಮಿ. ಓಕೆ ನೀವು ಆನ್ಲೈನ್ ಅಲ್ಲಿ ಬೇರೆ ಕಡೆ ನೋಡಿ W6ಗೆ ಈ ಪ್ರೈಸ್ ಹಾಕಿರ್ತಾರೆ, ನಮ್ಮ ಹತ್ರ W8 ಅಲ್ಲಿ ಇದೆ ಈ ಪ್ರೈಸ್ ಅಲ್ಲಿ. ಸರ್ ಕಿಯಾ ಸೋನೆಟ್ ಸರ್, ಇದು ಓಕೆ 21 ಮಾಡಲ್ಲು, ಸಿಂಗಲ್ ಓನರ್ ಸರ್. ಓಕೆ ಬಟ್ ಏನಂದ್ರೆ ಇದು ಟಾಪ್ ಎಂಡ್ ವೇರಿಯಂಟು 7DCT ಅಂತ ಹೇಳ್ತೀವಿ, ಅಂದ್ರೆ ಡ್ಯುವಲ್ ಕಟ್ ಟ್ರಾನ್ಸ್ಮಿಷನ್ ಇರೋದು ವಿತ್ ಡ್ಯುವಲ್ ಟೋನು ವಿತ್ ಸನ್ರೂಫ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ. ಓಕೆ ಸೊ ಇದು ಫುಲ್ಲಿ ಟಾಪ್ ಎಂಡೆಡ್ ಸರ್, ವಿತ್ ನಿಮಗೆ ವೈರ್ಲೆಸ್ ಚಾರ್ಜರ್ ಆಗಿರ್ಬೋದು. ಇನ್ನು ಟಾಪ್ ಎಂಡ್ಸ್ ಅಂದ್ರೆ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಅವೆಲ್ಲ ಕಾಮನ್ ಆಗಿ ಇರುತ್ತೆ. ಹೌದು. ಇನ್ಬಿಟ್ ಲೆದರ್ ಸೀಟ್ ಕವರ್ಸ್ ಕೂಡ ಬರುತ್ತೆ. ಸೊ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 10,95,000 ಸರ್. ಇನ್ನೊಂದ್ಸಲ ಹೇಳ್ತೀನಿ, 21 ಮಾಡಲು ಸಿಂಗಲ್ ಓನರು, ಅರೌಂಡ್ 40,000 ರಿವನ್ನು, ಟಾಪ್ ಎಂಡ್ ವೇರಿಯಂಟ್ ಆಟೋಮೆಟಿಕ್ ಬೇಕು ಅನ್ನೋರಿಗೆ ಈ ಆಪ್ಷನ್ ಇದೆ ಸರ್. ಟಾಪ್ ಎಂಡ್ ಆಗಿರುತ್ತೆ ವಿತ್ ಸನ್ ರೂಫು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಂ, ಏರ್ ಬ್ಯಾಗು, ಸ್ಟೇರಿಂಗ್, ಬ್ಯಾಕ್ ವೈಫರು, ಡಿಫಾಗರು, Yeah. ಎಲ್ಲಾನು ಈ ಫೀಚರ್ಸ್ ಬರುತ್ತೆ ವಿತ್ ಸನ್ ರೂಫ್ ಸಮೇತ. ಅಂಡ್ ಆಟೋಮೆಟಿಕ್ ವೇರಿಯಂಟು, ಮೈಲೇಜ್ ಒಂದು 16. ಸರ್ ಇದು 1 ಲೀಟರ್ ಇಂಜಿನ್ ಟರ್ಬೋ ಆಗಿರೋದ್ರಿಂದ ಬೆಂಗಳೂರು ಸಿಟಿಗೆ ಹೇಳ್ತೀನಿ ಸರ್ 12 to 14 ಲಾಸ್ ಇಲ್ಲ. ಓಕೆ ಹೈವೇ ನಿಮಗೆ 16 to 18 ಪಕ್ಕಾ ಇದೆ. ಓಕೆ ಅಂಡ್ ಲೆಸ್ ಡ್ರಿವನ್ ವೆಹಿಕಲ್ ಆಗಿರುತ್ತೆ, ಸಿಂಗಲ್ ಓನರ್ ವೆಹಿಕಲ್. ಹಾ, ಸಿಂಗಲ್ ಓನರ್ ವಿತ್ ಇದರಲ್ಲಿ 2 years ವಾರಂಟಿ ಬರುತ್ತೆ ಸರ್ ಮಹೇಂದ್ರ ಕಡೆಯಿಂದ. ಓಕೆ ಅದರಲ್ಲಿ 1 year ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಬರುತ್ತೆ. ಈ ವಾರಂಟಿ ಬರೀ ಬೆಂಗಳೂರಲ್ಲ, ಇದು ಪ್ಯಾನ್ ಇಂಡಿಯಾ ವಾರಂಟಿ ಇರುತ್ತೆ ಮಹೇಂದ್ರ ಕಡೆಯಿಂದ. ಪ್ರೈಸಿಂಗ್ ಸರ್ 10,95,000 ಸೈಡ್ಲಿ ನೆಗೋಷಿಯಬಲ್ ಎಕ್ಸ್ಪೆಕ್ಟ್ ಮಾಡಿ. ಸರ್ ನೆಕ್ಸ್ಟ್ ವೆಹಿಕಲ್ಲು ಸರ್ ಥಾರು ಸರ್ ಯಾರ ಹೌದು, ಓಲ್ಡ್ ಮಾಡಲ್ ವಿತ್ ಮೋಡಿಫೈ ಸರ್. Modify. ಫ್ರಂಟ್ ಸೀಟ್ ಮಾಡ್ತಾ ಇರೋದು, ಆ ಕಡೆ ಹಿಂದ್ಗಡೆ ಮೋಡಿಫೈ ಮಾಡಿದ್ದಾರೆ ಆ ಗಾಡಿನ. Okay. ಇದು 14 ಸೆಕೆಂಡ್ ಓನರು, 59,000 ರಿವನ್, ಬಟ್ 4x4 ಇದೆ ಸರ್. 4x4 4x4 ಇದೆ, 6,60,000. 6,60,000ಕ್ಕೆ ಅಂಡ್ ನಿಮಗೆ ಡ್ರಮ್ ವೀಲ್ಸ್ ಹಾಕಿದ್ದಾರೆ. Yes. ಹಿಂದ್ಗಡೆ Alloy wheels ಇದು ಮಾಡಿ. ಅಲಾಯ್ಸ್ ಹಾಕಿದ್ದಾರೆ, ಹಿಂದ್ಗಡೆ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ದಾರೆ. ಈ ಕಡೆ ಚಿಕ್ಕಮಂಗ್ಳೂರು, ಸಕಲೇಶ್ಪುರದಲ್ಲಿ ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಆರಾಮ್ಸೆ ಸರ್. ಇವನ್ ನೀವು ಮಡಿಕೇರಿನೂ ತಗೊಳ್ಳಿ, ಹೌದು ಹೌದು. ಸಮ್ ಪ್ಲೇಸಸ್ ಅಲ್ಲಿ ಇದನ್ನ ಕೇಳ್ಕೊಂಡು ತಗೊಂಡು ಹೋಗ್ತಾರೆ, ಲೈಕ್ ಮಂದಾಲ್ಪಟ್ಟಿ ಇದೆಲ್ಲ ಯಾವ ಕಡೆ ಇದು ಬೇಕೇ ಬೇಕು ಈ ಕಾರು. ಆಲ್ರೆಡಿ ಎನ್ಕ್ವೈರೀಸು ಬರ್ತಾ ಇದೆ. ಸೊ ಯಾರಾದ್ರೂ ಎನ್ಕ್ವೈರಿ ಮಾಡ್ಬೇಕಂದ್ರೆ ಬೇಗ ಮಾಡ್ಕೊಳ್ಳಿ ಸರ್ ಅಷ್ಟು. ಎಸ್ ನೆಕ್ಸ್ಟ್ ಪ್ರೊಜೆಕ್ಟರ್ ಹೆಡ್ಲೈನ್ಸ್ ಹಾಕಿದಾರಲ್ಲ ಸರ್? ಹೌದು, ಹಾಕೊಂಡಿದ್ದಾರೆ. ನೆಕ್ಸ್ಟ್ ವೆಹಿಕಲ್ಲು ಸರ್? ಸರ್ 2019 ಟಾಪ್ ಅಂಡ್ ವೇರಿಯಂಟ್ ಕ್ರೇಟಾ ಇರೋದು ನಮ್ಮ ಹತ್ರ, ಅದು SX. ಇವನ್ ರೇರ್ ಕಲರ್, ಇದು ಅಷ್ಟು ಈಸಿಯಾಗಿ ಸಿಗಲ್ಲ. ಓಕೆ ಸೊ ಯಾಕಂದ್ರೆ ಆ ಟೈಮಲ್ಲಿ ಇದು ಈ ಕಲರ್ ಬೇಕು ಅಂದ್ರೆ 3.5 ತಿಂಗಳು ವೇಟಿಂಗ್ ಪೀರಿಯಡ್ ಇರುವಂತ ಕಾರು. ಸೊ ಟಾಪ್ ಎಂಡ್ ಆಗಿರೋದ್ರಿಂದ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸು, ಫಾಗ್ ಲ್ಯಾಂಪ್ಸು, ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ಹಾ, ಬಟ್ ಈ ಕಾರಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ, ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ರೇರ್ AC, ಹಾಗೂ ನಿಮಗೆ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ. ಪ್ರೀಮಿಯಂ SUV ಸೇರುತ್ತೆ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ನಮ್ಮ ಕಡೆ ಆಲ್ಮೋಸ್ಟ್ ಆಲ್ ಪೆಟ್ರೋಲ್ ಇರೋದು. ಓನ್ಲಿ XUV 500, TUV 300 ಮಾತ್ರ ಡೀಸೆಲ್ಸ್ ಅಲ್ಲಿ. ಓಕೆ ಅಂಡ್ ಸಿಂಗಲ್ ಓನರ್ ವೆಹಿಕಲ್? ಸಿಂಗಲ್ ಓನರ್ ವೆಹಿಕಲ್ ರಿವನ್ ಆಗಿರೋದು ಸರ್ 39,000 ರಿವನ್. 39,000. ಹೌದು ಸರ್ ಪ್ರೈಸಿಂಗ್? ಸರ್ ಇದು 9,95,000 ಸರ್. 9,95,000. ನೀವು ಎಲ್ಲೇ ವೇರಿಯಂಟ್ಸ್ ಬೇರೆ ಕಡೆ ಚೆಕ್ ಮಾಡಿ ನೋಡಿ, ಇದಕ್ಕಿಂತ ಜಾಸ್ತಿ ಪ್ರೈಸ್ ಅಲ್ಲೇ ಕೋಟ್ ಆಗಿದೆ ಈ ಕಾರ್ಸ್ ಮಾತ್ರ. ಓಕೆ ಚೆಕ್ ಮಾಡ್ಕೊಂಡು ಬರಲಿ ಮಾರ್ಕೆಟ್ ಬೇಕಾದಂಗೆ ಸರ್, ವಿತ್ 2 years ವಾರಂಟಿ ಬರೋಂಥ ಕಾರ್. ಎಸ್ ನೆಕ್ಸ್ಟ್ ಇನ್ನೊಂದು ಟಾಪ್ ಎಂಡ್ ಅಲ್ಲಿ ಕಿಯಾದಲ್ಲಿ ಇರೋದು ಸರ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ಬೋದು. ಕಿಯಾ ಸೆಲ್ಟೋ ಸರ್, 1 below the ಟಾಪ್ ಎಂಡ್, GTX ಅಲ್ಲ HTX. Okay. ಯಾಕೆ ನೀವು ಕನ್ಫ್ಯೂಸ್ ಆದ್ರೆ ಅಂತಂದ್ರೆ ಅದು ಅಲಾಯ್ ವೀಲ್ಸ್ ಕಸ್ಟಮರ್ ಆಲ್ರೆಡಿ ಆಡೆಡ್ ಮಾಡಿರೋದ್ರಿಂದ. ಇದು 21 ರಿಜಿಸ್ಟ್ರೇಷನ್ ಸರ್. ಓಕೆ ಸಿಂಗಲ್ ಓನರು ಅರೌಂಡ್ ಒಂದು 31,000 ಏನೋ ಡ್ರಿವನ್ ಸರ್. 31,000. ಹೌದು. HTX ಅಲ್ಲಿ ಕೂಡ ನಿಮ್ಗೆ ಆಲ್ಮೋಸ್ಟ್ ಆಲ್ ಟಾಪ್ ಎಂಡ್ ವೇರಿಯಂಟ್ಸ್ ಅಲ್ಲಿ ಬರುವಂತ ಎಲ್ಲ ಫೀಚರ್ಸು ಬರುತ್ತೆ. ಇದರಲ್ಲೂ ಪುಷ್ ಸ್ಟಾರ್ಟ್ ಬರುತ್ತೆ, ಸನ್ ರೂಫ್ ಬರುತ್ತೆ ಸರ್, ಅಲಾಯ್ ವೀಲ್ಸ್ ನೀವು ಆಲ್ರೆಡಿ ನೋಡಿ. ಆಫ್ಟರ್ ಮಾರ್ಕೆಟ್. ಸೊ ಇದೆಲ್ಲ ಫೀಚರ್ಸ್ ಇದ್ದೇ ಇದೆ ಸರ್. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 12,65,000 ಸರ್. 12,65,000 ಪೆಟ್ರೋಲ್ ವೇರಿಯಂಟು, ಮ್ಯಾನುವಲ್. ಹೌದು. ಓಕೆ ನೆಕ್ಸ್ಟ್ ಸರ್ i10 ಇರೋದು? ಸರ್ ಯಾರಾದ್ರೂ ಒಂದು ಬಜೆಟ್ ಅಲ್ಲಿ ನೋಡ್ತಾ ಇರ್ತೀನಿ, ಓಕೆ ಅರೌಂಡ್ ಒಂದು 2.5 ಬಜೆಟ್ ಅಲ್ಲಿ ನೋಡ್ಬೇಕು, ಸಿಂಗಲ್ ಓನರ್ಸ್ ಬೇಕು, ಲೆಸ್ ಡ್ರಿವನ್ ಬೇಕು, ಕ್ವಾಲಿಟಿ ಬೇಕು, ಹೈವೇ ಡ್ರೈವಿಂಗ್ ಯೂಸ್ಫುಲ್ ಆಗುತ್ತೆ. Okay. ಯಾರಾದ್ರೂ ಅಲ್ಟೋ 800 ಜೆನ್ ಎಸ್ಟಿಲೋ ನೋಡೋಕ್ಕಿಂತ ಅವ್ರಿಗೆ ಒಂದು ಇದೊಂದು ಆಪ್ಷನ್ ಕೊಡಬಲ್ಲೆ. ಇದು 1.1 ಲೀಟರ್ ಇಂಜಿನ್ IRDI ಸರ್, 2010 ಮಾಡಲು, ಸಿಂಗಲ್ ಓನರು, 24,000 ಮಾತ್ರ ಡ್ರಿವನ್ ಆಗಿರೋದು. ಸ್ಪೋರ್ಟ್ಸ್ ಇಲ್ಲ, ಮ್ಯಾಗ್ನಾ variant. ವೇರಿಯಂಟ್. ಹೌದು, 24,000 ಮಾತ್ರ ಡ್ರಿವನ್ ಆಗಿರೋದು. ಪ್ಲಸ್ ಏನಂದ್ರೆ ಆಲ್ರೆಡಿ FC ರಿನ್ಯೂವಲ್ ಮಾಡಿದ್ವಿ, 2030 ವರೆಗೂ FC ಇದೆ. ಓಕೆ ಸೊ 4 ಟೈರ್ಸು ರೀಸೆಂಟ್ಲಿ ಚೇಂಜ್ಡ್ ಆಗಿದೆ. ಲೆದರ್ ಸೀಟ್ ಕವರ್ಸ್ ಕಸ್ಟಮರ್ ಆಲ್ರೆಡಿ ಇನ್ಬಿಲ್ಟ್ ಮಾಡಿದ್ದಾರೆ. ಸಿಂಗಲ್ ಓನರ್ ಯಾವ ಥರ ಮೇಂಟೈನ್ ಮಾಡಬೇಕು ಅದೇ ಥರ ಇದೆ ಸರ್ ಈ ಕಾರು. ಸೊ ನಾವು ಕೋಟ್ ಮಾಡ್ತಾ ಇರೋದು 2.35 ಸೈಟ್ಲಿ ನೆಗೋಷಿಯಬಲ್ ಸರ್. 2,35,000. ಹೌದು. ಸ್ಲೈಟ್ಲಿ ನೆಗೋಷಿಯಬಲ್. ಹೌದು, 10 ಸಿಂಗಲ್ ಓನರ್. 12:30 ವರೆಗೆ ಇದೆ FC. ಒಂದ್ಸರ್ತಿ ವಿಸಿಟ್ ಆಗಿ ಅಂಡ್ ಲೆಸ್ ಡ್ರಿವನ್ ವೆಹಿಕಲ್ ಅಂತ ಹೇಳ್ಬೋದು. ಹೌದು. ಈ ತರ ಗಾಡಿಗಳು ನಿಮಗೆ ಬೇಕು ಅನ್ನೋರೆ ಕಮ್ಮಿ ಪ್ರೈಸ್ ಅಲ್ಲಿ ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹೌದು. ಹಾಂ ಸರ್, ಟಾಟಾ ನೆಕ್ಸಾನ್ 24 ಮಾಡಲ್ ಸರ್. 24 ಮಾಡಲ್. 24 ಮಾಡಲು, ಸಿಂಗಲ್ ಓನರು, ಬರೀ 2,000 ಡ್ರಿವನ್.
2,000 ಬರೀ 2,000 ಓಡಿರೋದು. Okay. ಇವನ್ ಟಾಪ್ ಅಂಡ್ ವೇರಿಯಂಟು. ನೀವು ಓಲ್ಡ್ ನೆಕ್ಸಾನಲ್ಲೆಲ್ಲ AMT ವರ್ಷನ್ ಅಂತಿದ್ದು ಸ್ವಲ್ಪ ಲ್ಯಾಗ್ ಅಂತಿದ್ವಿ. ಇದು DCA ಸರ್. ಓಕೆ. ಅದರಲ್ಲೂ ಕ್ರಿಯೇಟಿವ್ ಪ್ಲಸ್ ವಿತ್ ಅಂದ್ರೆ ಸನ್ ರೂಫ್ ಕೂಡ ಬರುತ್ತೆ ಈ ಗಾಡಿ. ಹೌದು. ಸೊ ಎಲ್ಲಾ ತರ ಫ್ಯೂಚರ್ಸು ಅದರಲ್ಲಿ ಈ ಪ್ರೆಸೆಂಟ್ ಟಾಟಾ ಬೇರೆ ಮಾರ್ಕೆಟ್ ಇದೆ ವಿತ್ 5 ಸ್ಟಾರ್ ರೇಟಿಂಗ್ ಸಮೇತ. ಹೌದು. ಸೊ ಇದು 13,75,000 ಇದೆ ಸರ್. 13,75,000 ಫುಲ್ಲಿ ಟಾಪ್ ಎಂಡು, ಬರೀ 2,000 ಓಡಿರೋ ಗಾಡಿ. ಹೌದು ಸರ್. ಲೋನ್ ಅಂತ ಹೋಗೋದಾದ್ರೆ ಸರ್ ಎಷ್ಟಾಗ್ಬೋದು? ಗುಡ್ ಕ್ವಶನ್ ಸರ್. ನಮ್ದೇ ಇನ್ಹೌಸ್ ಫೈನಾನ್ಸಸ್ ಆದಂತ ಮಹೇಂದ್ರ ಫೈನಾನ್ಸಸ್ ಇದೆ, ಹಾಗೂ ಸಮ್ ಅದರ್ ನಾವು ಅದರ್ ಬ್ಯಾಂಕರ್ಸ್ ಕೂಡ ಟೈಅಪ್ ಆಗಿದ್ದೀವಿ. ಓಕೆ. ಸೊ ಈಸಿಯಾಗಿ ನಾವು ಲೋನ್ ಮಾಡ್ಕೊಡ್ತೀವಿ. ಕಂಪ್ಯಾರಿಸನ್ ಆನ್ಲೈನ್ ಮಾರ್ಕೆಟರ್ಗಿಂತಾನು ನಮ್ಮ ಹತ್ರ ಈಸಿಯಾಗಿ ಲೋನ್ ಸಿಗುತ್ತೆ ಸರ್. ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾದ್ರು? ಸರ್ ಅಂದ್ರೆ ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್ ಕಂಪ್ಯಾರಿಸನ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾವ ತರ ಅಂತೇಳಿ. ಈಗ ಫ್ಲಾಟ್ ಅಲ್ಲಿ ಹೇಳೋದಾದ್ರೆ ಸರ್ 6.5 ಇಂದ ಹಿಡಿದು 8.5 ವರ್ಗು ಇದೆ. ಓಕೆ. ಅಬ್ಬಬ್ಬ ಅಂದ್ರೆ 9 ಲಾಸ್ಟ್ ಫ್ಲಾಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ರೇಟ್ ಆಫ್ ಇಂಟ್ರೆಸ್ಟ್ ಹೆಂಗಿರುತ್ತೆ ಅಂದ್ರೆ ನೀವು 3 ಮಂತ್ಸ್ ಆದ್ಮೇಲೆ ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡ್ಬೋದು. ಸೊ ಯಾಕಂದ್ರೆ ಇನ್ಹೌಸ್ ಫೈನಾನ್ಸ್ ಆಗಿರೋದ್ರಿಂದ ಪ್ರೊಸೆಸಿಂಗ್ ಫೀಸು ಕಮ್ಮಿ ಇರುತ್ತೆ. ಇವಾಗ ಒಬ್ಬೊಬ್ರದ್ದು ಇರುತ್ತೆ ಸರ್, ನಮ್ದು ಪ್ರೀವಿಯಸ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಲೋನ್ ಇಶ್ಯೂಸ್ ಆಗಿದೆ, ಆ ಥರ ಕೇಸಸ್ ಕೂಡ ನಾವು ಮಾಡ್ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಹಳೇದು ಬಿಟ್ಟಾಕಣ. ಈಗ ರೀಸೆಂಟ್ಲಿ 6 ಮಂತ್ಸ್ ಅವರೆಲ್ಲ ಚೆನ್ನಾಗಿ ಮಾಡಿದ್ರು ಇದನ್ನ ಮಾಡಿದ್ರು ಅಂತಂದ್ರೆ ನಾವು ಮಾಡ್ಕೊಡ್ತೀವಿ ಸರ್ ಲೋನ್. ಖಂಡಿತ. ಮತ್ತೆ ಇದು ಬರೀ ಬ್ಯಾಂಗ್ಳೂರ್ ಇಲ್ಲ, ಆಲ್ ಓವರ್ ಕರ್ನಾಟಕ ನೀವು ಯಾವುದೇ ಮೂಲೆಯಲ್ಲಿ ಇರಲಿ ನಾವು ಮಾಡ್ಕೊಡ್ತೀವಿ ಸರ್. ಎಸ್. ನೆಕ್ಸ್ಟ್ ವೆಹಿಕಲ್ ನೋಡೋದಾದ್ರೆ ಸರ್ ಸಿಯಾಜು ಹೇಳಿ ಸರ್. ಸರ್ ಸಿಯಾಜ್ ಇದು ಒಂಥರ ರೇರ್ ಈಗ ಪ್ರೆಸೆಂಟ್ಲಿ, ಯಾಕಂದ್ರೆ ನೀವು ಸಿಯಾಜ್ ಆಲ್ಮೋಸ್ಟ್ ಆಲ್ 15, 16, 17 ವರ್ಗು ನೋಡಿರ್ತೀರಾ. ಇದು 18 SHVS ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಬೈ ಸುಜುಕಿ. Okay. ಅವಾಗ ಏನು SHVS ಬಂತಲ್ಲ ಆ ವೆಹಿಕಲ್ ಸರ್ ಇದು. ಇದು ಟಾಪ್ ಅಂಡ್ ವೇರಿಯಂಟ್ ಅಲ್ಫಾ ಇದೆ, ಇವನ್ ಆಟೋಮೆಟಿಕ್. 2018 ಸಿಂಗಲ್ ಓನರ್ ಸರ್, ಅರೌಂಡ್ 40,000 ರಿವನ್, 48,000 ರಿವನ್. ಟಾಪ್ ಅಂಡ್ ವೇರಿಯಂಟು ಆಟೋಮೆಟಿಕ್ಕು, ಟಾಪ್ ಅಂಡ್ ಆಗಿರೋದ್ರಿಂದ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಹಾಗೂ ನಿಮಗೆ ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಆಗಿರ್ಬೋದು, ಪುಷ್ ಸ್ಟಾರ್ಟ್ ಬರುತ್ತೆ ಗಾಡೀಲಿ, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ ಈ ಗಾಡೀಲಿ. ಹಾಗೂ ಸ್ಮಾರ್ಟ್ ಹೈಬ್ರಿಡ್ ಇರೋದ್ರಿಂದ ನಿಮಗೆ ಸಿಟಿಯಲ್ಲಿ ಅದು ಆನ್ ಆಫ್ ಸ್ಟಾಪ್ ಆಪ್ಷನ್ ಫಂಕ್ಷನ್ ಕೂಡ ಸಿಗುತ್ತೆ. ಇನ್ಫೋಟೈನ್ಮೆಂಟ್ ಅಲ್ಲಿ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಕೂಡ ಬರುತ್ತೆ. ಆಟೋ AC ಆಗಿರ್ಬೋದು, ರೇರ್ AC ಆಗಿರ್ಬೋದು. ನೀವು ಹೋಂಡಾ ಸಿಟಿ ವರ್ನಾಕ್ಕಿಂತನೂ ಬೂಟ್ ಸ್ಪೇಸ್ ಜಾಸ್ತಿ ಸಿಗುತ್ತೆ. 520 ಲೀಟರ್ಸ್ ಹ್ಯೂಜ್ ಬೂಟ್ ಸ್ಪೇಸ್ ಬರೋದು ಈ ಗಾಡಿಯಲ್ಲಿ. ಸೊ ಇವನ್ ಲೆಗ್ ರೂಮ್ ಕೂಡ ಜಾಸ್ತಿ ಬರುತ್ತೆ. ಟಾಪ್ ಅಂಡ್ ವೇರಿಯಂಟ್ ಸರ್ 7,65,000. 7,65,000. 2018 ಟಾಪ್ ಅಂಡ್ ನೆಗೋಷಿಯಬಲ್ ಸೈಟ್. ನ್ಯೂ ಸ್ಯಾಂಟ್ರೋ ಅಂದ್ರೆ ಓಲ್ಡ್ ಸ್ಯಾಂಟ್ರೋ. 21 ಅಲ್ಲಿ ಪೇ ಸ್ಲಿಫ್ಟ್ ಆಯ್ತಲ್ಲ ಸರ್, ಆ ಸ್ಯಾಂಟ್ರೋ ಸ್ಪೋರ್ಟ್ಸ್ ವೇರಿಯಂಟ್ ಇದೆ, ಸಿಂಗಲ್ ಓನರ್ ಸರ್, ಅರೌಂಡ್ 24,000 ರಿವನ್, ಆಟೋಮೆಟಿಕ್ ಸರ್, AMT. ಮೈಲೇಜ್ ಒಂದು 16 ಆರಾಮ್ಸೆ ಬರುತ್ತೆ ಸರ್. ಓಕೆ. ಆರಾಮ್ಸೆ ಬರುತ್ತೆ. ಪ್ಲಸ್ ಸೆಂಟ್ರೋಗೆ ಡಿಮಾಂಡ್ ಇತ್ತು ಸರ್ ನೀವು. ಹೌದು. ಸೊ ಇದರಲ್ಲಿ ಏನು ಅಂತಂದ್ರೆ ಈ 1.1 ಲೀಟರ್ ಇಂಜಿನ್ ಇರೋದ್ರಿಂದ ಕೂಡ ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ. ಇವನ್ AMT ಆಪ್ಷನ್ಸ್ ಕೊಟ್ಟಿದ್ದಾನೆ ಸರ್. ಓಕೆ. ಪ್ಲಸ್ ಇನ್ಫೋಟೈನ್ಮೆಂಟ್ ಕೊಟ್ಟಿದ್ದಾನೆ. ಓಕೆ. ಈಗ ಆಫ್ಟರ್ ಮಾರ್ಕೆಟ್ ಅಥವಾ ಇಲ್ಲ ಬೈ ಇನ್ಬಿಲ್ಟೇ ಬರುತ್ತೆ, ಕಂಪ್ನಿಯಿಂದಾನೇ ಬರುತ್ತೆ. ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಕ್ಯಾಮ್ರಾ ವಿತ್ ಸೆನ್ಸರ್ ಕೂಡ ಬರುತ್ತೆ. 4 ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ರಿಮೋಟ್ ಕಂಟ್ರೋಲ್ ಕೀ, ಪ್ಲಸ್ ನಿಮಗೆ ಡ್ಯುವಲ್ ಏರ್ ಬ್ಯಾಗ್ ಬರುತ್ತೆ ಈ ಗಾಡಿಗೆ. ಹೌದು. 18, 19, 20 ತನಕ ಸಿಂಗಲ್ ಏರ್ ಬ್ಯಾಗ್ ಇತ್ತು. 21 ಇಂದ ಡ್ಯುವಲ್ ಏರ್ ಬ್ಯಾಗ್ ಬಂದಿರೋದು ವಿತ್ ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು. ರೇರ್ AC ಆಲ್ಮೋಸ್ಟ್ ಆಲ್ ನೀವು ಹ್ಯುಂಡೈದು ಯಾವುದೇ ಗಾಡಿ ನೋಡಿ ರೇರ್ AC ಕೊಡೋದು ಇವ್ರು ಒಬ್ರೇನೆ. ವಿತ್ ರೇರ್ AC ಬರುತ್ತೆ. ಆಟೋಮೆಟಿಕ್ ನೋಡ್ತಾ ಇದೀನಿ, ಈ ಬಜೆಟ್ ಅಲ್ಲಿ ನೋಡ್ತೀನಿ ಅನ್ನೋರಿಗೆ ಇದು ಕಾರ್ ಸೆಲೆಕ್ಟ್ ಮಾಡಬಹುದು ಸರ್. BS6 ಇರೋದ್ರಿಂದ ಪ್ರೈಸಿಂಗ್ ಸೊ 5,75,000 ಸರ್. 5,75,000. ಓಕೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಮತ್ತೊಂದು ಟಾಟಾ ಬ್ರ್ಯಾಂಡಲ್ಲಿ ಟಾಟಾ ಟಿಯಾಗೋ ಅಲ್ವಾ? ಟಿಯಾಗೋ ಅಂಡ್ ಪೆಟ್ರೋಲಾ ಡೀಸೆಲ್? ಪೆಟ್ರೋಲೇ ಸರ್. ಓಕೆ. ಹೇಳಿ ಸರ್ ಡೀಟೇಲ್. ಸರ್ ಟಾಟಾ ಟಿಯಾಗೋ 23 ಮಾಡಲ್ ಸರ್. ಓಕೆ. ಡ್ಯುವಲ್ ಟೋನು, NRG ಅಂತ ಬರುತ್ತಲ್ಲ ಟಾಪ್ ಅಂಡ್ ವೇರಿಯಂಟ್, ಆ ವೇರಿಯಂಟ್ ಇರೋದು. ಓಡಿರೋದು ಅರೌಂಡ್ ಜಸ್ಟ್ 15,000 ಮಾತ್ರ. 15,000 ಓಡಿದೆ. 23 ಮಾಡಲ್ ಟಾಪ್ ಎಂಡ್. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ಸರ್ 6,75,000 ಇದೆ. ಏನಾದರೂ ನೆಗೋಷಿಯಬಲ್? ತುಂಬಾ ಕಮ್ಮಿ ಸರ್ ಪ್ರೈಸ್ ಸರ್. ಅನ್ಕೊಳ್ಳಿ ಸರ್, ಒಂದು 10-15,000 ನಾವು ಮಾಡ್ಕೊಡ್ಬೋದು. ಓಕೆ. ನೀವು ಹೇಳ್ತಿರೋದೆಲ್ಲ ನೆಗೋಷಿಯಬಲ್. ಸಮ್ ಕಾರ್ಸ್ ಓಕೆ ಒಂದಿಷ್ಟು ಫಿಕ್ಸ್ ಪ್ರೈಸ್ ಅಲ್ಸು ಇರುತ್ತೆ ಸರ್. ಓಕೆ ಫೈನ್. ಅದನ್ನ ವಿಡಿಯೋದಲ್ಲಿ ಸ್ಕಿಪ್ ಮಾಡೋಕೆ ಇಲ್ಲ ನಾನು ಹೇಳ್ತೀನಿ. ಪರ್ಟಿಕ್ಯುಲರ್ಲಿ ಆ ಥರ ವೆಹಿಕಲ್ ಇದ್ದಾಗ ನಾನು ನಿಮ್ಗೆ ಹೇಳ್ತೀನಿ. ಓಕೆ. ಸೊ ಬಟ್ ಇದು 675 ಅಲ್ಲಿದೆ. ಅಂದ್ರೆ ಇದು ಟಾಪ್ ಎಂಡ್ ಆಗಿದ್ರಿಂದ ಸರ್ ಆ ಟೈಮಲ್ಲಿ ನ್ಯೂ ಶೇಪಲ್ಲಿ ಏನು ಬಂತಲ್ಲ, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಇದು ಡೈನಾಮಿಕ್ ಶೇಪೇ ಚೇಂಜ್ ಆಯಿತು. ಹೌದು. ಮತ್ತೆ ಅದ್ರ ಪುಷ್ ಸ್ಟಾರ್ಟ್ ಬರುತ್ತೆ. ಪುಷ್ ಸ್ಟಾರ್ಟ್ ಬರುತ್ತೆ. ಇದ್ರ ಓಲ್ಡ್ ವರ್ಷನ್ಸ್ ಅಲ್ಲಿ ನೋಡಿ ಇನ್ಫೋಟೈನ್ಮೆಂಟ್ ಬರ್ತಿದ್ದಿಲ್ಲ, ಕಸ್ಟಮರ್ ಆ್ಯಡ್ ಮಾಡ್ಕೋಬೇಕಾಗ್ತಿತ್ತು. ಇದರಲ್ಲಿ ಇನ್ಫೋಟೈನ್ಮೆಂಟ್ ಬರುತ್ತೆ ವಿತ್ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಕ್ಯಾಮ್ರಾ ವಿತ್ ಸೆನ್ಸರ್, ಪುಷ್ ಸ್ಟಾರ್ಟ್ ಕೂಡ ಬರುತ್ತೆ, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಸರ್. ಓಕೆ. 242 ಲೀಟರ್ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಖಂಡಿತ. ನೆಕ್ಸ್ಟು ಇನ್ನೊಂದು ಇರೋದು ಸರ್, ನೆಕ್ಸ್ಟ್ ವೆಹಿಕಲ್ ಯಾವುದು? ನಿಯಾಸ್. ಹೇಳಿ. ನಿಯಾಸ್ ಸರ್, ಇದು ಗ್ರ್ಯಾಂಡ್ ಐಟನ್ ನಿಯಾಸ್ ಸರ್. 21 ಮಾಡಲ್,
ಡ್ರಿವನ್ 21 ಮಾಡಲು, ಸಿಂಗಲ್ ಓನರ್ ಅರೌಂಡ್ 38,000 ಡ್ರಿವನ್ ಸರ್. 38,000 ಓಡಿರೋ ವೆಹಿಕಲ್ ಆಗಿರೋದು. ಇದು ಸ್ಪೋರ್ಟ್ಸ್ ವೇರಿಯಂಟ್. ಹಳೆ 2019 ಗ್ರ್ಯಾಂಡ್ ಐಟನ್ಗೂ ಇದಕ್ಕೂ ತುಂಬಾ ಫ್ಯೂಚರ್ಸ್ ವೇರಿಯೇಷನ್ಸ್ ಇದೆ ಸರ್. ಯಾಕಂದ್ರೆ ಇದರಲ್ಲಿ ಅಲೈ ವೀಲ್ಸ್ ನೀವು ನೋಡ್ಬೋದು, ಓಕೆ, ಹಾಗೂ ಫಾಗ್ ಲ್ಯಾಂಪ್ಸ್ ನೋಡ್ಬೋದು, ಇನ್ಬಿಲ್ಟ್ ಬರುತ್ತೆ. ಪ್ಲಸ್ ಈ ಸ್ಪೋರ್ಟ್ಸ್ ವೇರಿಯಂಟ್ ಇದ್ರು ಕೂಡ ನಿಮ್ಗೆ ಆಲ್ರೆಡಿ ಕಸ್ಟಮರ್ ಆಲ್ರೆಡಿ ಲೆದರ್ ಸೀಟ್ ಕವರ್, ಅದು ರೆಡ್ ಕಾರ್ಪೆಟ್ ಆಗಿದ್ದಾರೆ. ಲೆದರ್ ಅಪಾಲ್ಸರಿ ಆಫ್ಟರ್ ಮಾರ್ಕೆಟ್ ಬಂದಿದೆ. ಹೌದು ಸರ್. ಪ್ಲಸ್ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಸ್ಪೋರ್ಟ್ಸ್ ಅಲ್ಲಿ ಬರ್ತಾ ಇದೆ ಸರ್, ಮೊದಲು ಬರ್ತಿದ್ದಿಲ್ಲ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ. ಓಕೆ. ಸೊ ಇನ್ಫೋಟೈನ್ಮೆಂಟ್ ಆಗಿರ್ಬೋದು, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಉಳಿದೆಲ್ಲ ಸೇಮ್. ಅಗೇನ್ ರೇರ್ ಎಸಿ ಕೂಡ ಇದೆ. ಓಕೆ, ಹುಂಡೈ ಬ್ರ್ಯಾಂಡ್. ಹೌದು, ಹುಂಡೈ ಇದೆಲ್ಲ ಅವರು ಆಲ್ಮೋಸ್ಟ್ ಆಲ್ ಕೊಡ್ತಾರೆ. ಪೆಟ್ರೋಲ್ ವೇರಿಯಂಟ್ ಆಗಿರೋದು. ಪೆಟ್ರೋಲ್ ಸರ್, 21 ಸಿಂಗಲ್ ಓನರ್, 38,000 ಡ್ರಿವನ್, 6,55,000. 6,55,000 ನೆಗೋಷಿಯಬಲ್. ಹೌದು. ಹಾಗೆ ನೆಕ್ಸ್ಟ್ ಫೋರ್ಡ್ ಫೀಗೋ ಸರ್. ಸರ್ ಅಗೇನ್ ಬಜೆಟ್ ಅಲ್ಲಿ ನೋಡೋರಿಗೆ ಬಜೆಟ್ ಅಲ್ಲಿ 15 ಸಿಂಗಲ್ ಓನರ್ ಸರ್. ಓಕೆ, 15 ಸಿಂಗಲ್ ಓನರು, 42,000 ಮಾತ್ರ ಡ್ರಿವನ್. ZXi ಸರ್, 1 ಬಿಲೋ ದ ಟಾಪ್ ಎಂಡ್ ZXi. ಸಿಂಗಲ್ ಏರ್ ಬ್ಯಾಗ್, ABS ಬರುತ್ತೆ. 4 ಟೈರ್ ರೀಸೆಂಟ್ಲಿ ಚೇಂಜ್ ಆಗಿದೆ ಕಸ್ಟಮರ್ಸ್ ನೋಡ್ಬೋದು. ಸಿಂಗಲ್ ಓನರ್, ಪೆಟ್ರೋಲೆ. ಇವನ್ ಲೆದರ್ ಸೀಟ್ ಕವರ್ಸ್ ಆಗಿರ್ಬೋದು, ಕಂಪ್ನಿಯಿಂದಾನೇ ಬಂದಿರೋದು. ಸೊ ಪ್ರೈಸಿಂಗ್ ಏನು? ಪ್ರೈಸಿಂಗ್ 3,55,000 ಸರ್. 3,55,000 ಫಿಕ್ಸ್ ಪ್ರೈಸ್, ನೋ ನೆಗೋಷಿಯೇಟ್. ಹೌದು. ಓಕೆ. ಹಾಗೆ ಈ ಕಡೆ ಹೋಗೋದಾದ್ರೆ ಸರ್ ಮತ್ತೊಂದಿರೋದು ನೆಕ್ಸಾನ್. ನೆಕ್ಸಾನ್ ನ್ಯೂ ಶೇಪ್ ಸರ್, 2020 XM. ಓಕೆ. ಸೊ 2019 XMಗೂ ಇದಕ್ಕೂ ಸ್ವಲ್ಪ ವೇರಿಯೇಷನ್ಸ್ ಇದೆ ಸರ್. 2019 ಅಲ್ಲಿ ನಿಮಗೆ ಹಲೋಜನ್ ಹೆಡ್ ಲ್ಯಾಂಪ್ಸ್ ಬರ್ತಿತ್ತು, ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಓಕೆ. ಅಂದ್ರೆ ಮಿರರ್ ಫೋಲ್ಡಿಂಗ್ ಆಪ್ಷನ್ಸ್ ಬರೋ ಕೀಯಲ್ಲೇ ಬರುತ್ತೆ. ನೀವು ಲಾಕ್ ಮಾಡಿದ್ರು ಮಿರರ್ ಫೋಲ್ಡಿಂಗ್ ಅನ್ಲಾಕ್ 2 ಕೀಯಲ್ಲಿ ಬರುತ್ತೆ, ಮೊದಲಿಂದ್ರಲ್ಲಿ ಬರ್ತಿದ್ದಿಲ್ಲ. Okay. ಹಳೆಯದು ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರ್ತಿತ್ತು, ಇದು 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಆ ನಂತರ ಇನ್ಫೋಟೈನ್ಮೆಂಟ್ ಆಲ್ರೆಡಿ ಕಸ್ಟಮರ್ ಆಡೆಡ್ ಮಾಡಿದ್ದಾರೆ ಈ ಗಾಡೀಲಿ. ಸೊ ಅದು ಎಕ್ಸ್ಟ್ರಾ ಆಗಿ ನೀವು ಕಾಸ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆನೂ ಈ ಗಾಡೀಲಿ ಇಲ್ಲ. Okay. ಸೊ ಓಡಿರೋದು 34,000 ಸರ್. 2020 ಪೆಟ್ರೋಲ್, 2020 ನ್ಯೂ ಶೇಪು, 34,000 ಡ್ರಿವನ್ ಆಗಿರುವಂಥ ಕಾರು, 34,000 ಮಾತ್ರ ಡ್ರಿವನ್ ಆಗಿದೆ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು 7,25,000. 7,25,000. ಹೌದು, ಓಕೆ, ವಿತ್ 2 years ವಾರಂಟಿ. ಖಂಡಿತ. ಅಂಡ್ ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾ. ರಿಪೇರ್ ಆರ್ ರಿಪ್ಲೇಸ್, ಅದು ಫ್ರೀ ಆಫ್ ಕಾಸ್ಟ್. ಓಕೆ. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ ಒಂದಿರೋದು ಸರ್. ಸರ್ ಪೋಲೋ ಇದು ಫಿಕ್ಸ್ ಪ್ರೈಸ್ ಅಲ್ಲಿ ಇದೆ, 4,95,000. ಇದು 2015 55,000 ಡ್ರಿವನ್ ಕಂಫರ್ಟ್ ಲೈನ್ ಸರ್. ಪೆಟ್ರೋಲ್. ಓಕೆ. ಅಂಡ್ ಪ್ರೈಸಿಂಗು ಫಿಕ್ಸ್ ಪ್ರೈಸ್. ಹೌದು, 4,95,000. 2015 ಮಾಡಲ್. ಓಕೆ ಸರ್. ಇನ್ನೊಂದು ಆ ಕಡೆ ಇರೋದು i10. ಹಾಂ, ಹೇಳಿ ಸರ್. ಅದು 12 ಮಾಡಲ್ 13 ರಿಜಿಸ್ಟ್ರೇಷನ್ ಸರ್. ಓಕೆ. 12 ಮಾಡಲ್ 13 ರಿಜಿಸ್ಟ್ರೇಷನ್ನು. ಇದು ಎರಾ ಪ್ಲಸ್ ವೇರಿಯಂಟು. ಸೊ 2,79,000. 2,79,000. ಹೌದು. ಡ್ರಿವನ್ ಆಗಿರೋದು ಸರ್ 80,000. 80,000 ಸೆಕೆಂಡ್ ಓನರ್ ಅಂದರೆ. ಸೆಕೆಂಡ್ ಓನರ್. ಓಕೆ. ನೆಕ್ಸ್ಟ್ ಇನ್ನೊಂದು ಇರೋದು ಸರ್, ಅದು ನ್ಯೂ ಶಾಪ್ ತೋರಿಸಿದ್ರಿ ಸರ್. ಇನ್ನೊಂದಿರೋದು ಇದಕ್ಕೂ ಅದಕ್ಕೂ ತುಂಬ ವೇರಿಯೇಷನ್ಸ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಇದು 2018 ಸರ್. 2018. ಯಾರಾದರೂ ಆಟೋಮೆಟಿಕ್ ನೋಡ್ತೀನಿ ಎಕ್ಸ್ಪ್ರೆಸ್ಲಿ ಟಿ ಆಗೋದಲ್ಲಿ ಅಂತಂದ್ರೆ ಇದನ್ನ ಆಪ್ಷನ್ಸ್ ಕೊಡ್ತೀನಿ ಸರ್. ಸೊ ಇದು 2018 ಸಿಂಗಲ್ ಓನರ್ ಸರ್. ಎಕ್ಸಾಡೇ ಟಾಪ್ ಎಂಡ್ ವೇರಿಯಂಟು, ಅರೌಂಡ್ 43,000 ಏನೋ ಡ್ರಿವನ್ ಸರ್. ಸೊ ಇದು 5.75 ಅಲ್ಲಿ ಇದೆ. 5,75,000. 5,75,000 ಸರ್. ನೆಕ್ಸ್ಟ್ ನಿಸಾನ್ ಟೆರಾನೋ 2015 ಸಿಂಗಲ್ ಓನರ್ ಸರ್. ಡೀಸೆಲ್ ಯಾರಾದ್ರು ಬೇಕಂದ್ರೆ ಇದೆ ಸರ್. 110 ಸರ್. 110 PS, 85 PS ಅಲ್ಲ, 110 PS. ಇವನ್ ಸಿಂಗಲ್ ಓನರ್, ಓಡಿರೋದು 57,000 ಡೀಸೆಲ್ ವಿತ್ ರೆಕಾರ್ಡ್ ಸಮೇತ. ಇದರಲ್ಲಿ ಆಲ್ರೆಡಿ ಕಸ್ಟಮರು 360 ಕ್ಯಾಮ್ರಾ ಹಾಕಿದ್ದಾರೆ. ಓಕೆ. ಪ್ರೀಮಿಯಂ ಲೆದರ್ ಸೀಟ್ ಕವರ್ಸು ಆ್ಯಡ್ ಮಾಡಿದ್ದಾರೆ, ಅದು ಪ್ರೀಮಿಯಂ ಲೆದರ್. ಹಾಂ. ಓಕೆ. ಅಂಡ್ ಡ್ರಿವನ್ ಹೇಳಿದ್ರಿ ಸರ್ ಎಷ್ಟು? 57,000. 57,000 ಡ್ರಿವನ್, ಡೀಸೆಲ್ಲು 110 PS, ಮೈಲೇಜು ಆರಾಮಾಗಿ ಬರುತ್ತೆ ನಿಮಗೆ. ಅಂಡ್ ನೆಕ್ಸ್ಟು ಪ್ರೈಸಿಂಗ್ ಏನು ಹೇಳ್ತಿದ್ರೆ ಸರ್? 6,25,000 ಹೇಳ್ತಾ ಇದ್ದೀವಿ. 6,25,000. 6,25,000. ಅಂಡ್ 360 ಡಿಗ್ರಿ ಕ್ಯಾಮ್ರಾನು ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ಫೋಟೈನ್ಮೆಂಟ್ ಇದೆ, ಫುಲ್ಲಿ ಇನ್ಫೋಟೈನ್ಮೆಂಟ್ ಹಾಕಿದ್ದಾರೆ. ಓಕೆ. ನೆಕ್ಸ್ಟ್ ಸರ್, ಇದು ಗಾಡಿ ಅಂತಂದ್ರೆ ನಾರ್ತ್ ಕರ್ನಾಟಕ ಸೈಡ್ ತುಂಬ ಜನ ಆಬ್ವಿಯಸ್ಲಿ ರಾಯಚೂರು, ಗುಲ್ಬರ್ಗ, ಬೀದರು, ಹುಬ್ಳಿನೂ ಇದೆ ಮಾರ್ಕೆಟಲ್ಲಿ. ಗದಗ ಸ್ವಲ್ಪ ಕಮ್ಮಿ ಇರ್ಬೋದು ಅಷ್ಟೇ ನಮ್ಗೆ ನೋಡದೆ ಇರೋಂಗೆ. ಸೊ ಇದು 2016 ಸಿಂಗಲ್ ಓನರ್ ವೇರಿಯಂಟ್ ಸರ್. T6 ವೇರಿಯಂಟ್ ಆಗಿದೆ. ಓಕೆ. ಪ್ರೈಸಿಂಗ್ ಎಲ್ಲ ಯಾಕಂದ್ರೆ ಪ್ರೆಸೆಂಟ್ಲಿ ಬುಕ್ ಆಗಿದೆ, ಅದು ಉತ್ತರ ಕರ್ನಾಟಕದವರೇ ಬುಕ್ ಮಾಡಿದ್ದಾರೆ. ಓಕೆ, ಫೈನ್. ನೆಕ್ಸ್ಟ್ ವೆಹಿಕಲ್ ಸರ್, ಕಿಯಾ ಬ್ರ್ಯಾಂಡಲ್ಲಿ ಸರ್ ಕಿಯಾ ಸೆಲ್ಟಾಸ್. ಇದು ಬೇಸಿಕ್ ವೇರಿಯಂಟ್ ಸರ್, STK. ಓಕೆ. ಸೊ ಡ್ರಿವನ್ ಅರೌಂಡ್ ಒಂದು 43,000 ಪ್ಲಸ್ ಇದೆ. 43,000 ಡ್ರಿವನ್ ಆಗಿರೋದು. ಆ್ಯಂಡ್ ಬೇಸ್ ವೇರಿಯಂಟ್ ಆಗಿರೋದು. ಆ್ಯಂಡ್ ಪೆಟ್ರೋಲ್ ವೇರಿಯಂಟು, ಮೈಲೇಜು ಆರಾಮಾಗಿ
ಆರಾಮ್ಸೆ ಸಿಗುತ್ತೆ ಸರ್. ಅದೆಲ್ಲ ಇದೆ. ಈ ಕಿಯಾ ಸೆಲ್ಟಾಸ್ ಇವಾಗ ಪ್ರೆಸೆಂಟ್ಲಿ ಬರೋ ಎಲ್ಲ 1.5 ಲೀಟರ್ ಇಂಜಿನ್ ಎಲ್ಲ. ಇವನ್ ನ್ಯೂ ಕ್ರೇಟಾ ಕೂಡ 1.5ನೇ ಬರ್ತಾ ಇದೆ. ಹೌದು. ಸೊ ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 9,85,000. 9,85,000 ಸರ್. ನೆಕ್ಸ್ಟ್ ಆ ಕಡೆ ಹೋಗೋದಾದ್ರೆ ಸರ್. ಹಾಂ ಸರ್, ಯಾರಾದರೂ ಟಾಪ್ ಆ್ಯಂಡ್ ವೇರಿಯಂಟ್ ನೆಕ್ಸಾನ್ ನೋಡ್ತಾ ಇದ್ದೀನಿ ಬಜೆಟಲ್ಲಿ ಅಂತ ಅನ್ನೋದಾದ್ರೆ Okay. ಈ ವೆಹಿಕಲ್ ನಾನು ತೋರಿಸ್ತೀನಿ ಸರ್. ಇದು 2019 ಟಾಪ್ ಆ್ಯಂಡ್ ವೇರಿಯಂಟ್ ಇದೆ. ಓಕೆ. ಅದು ಎಕ್ಸಾಕ್ಟ್ ಪ್ಲಸ್ಸು. ಡ್ರಿವನ್ ನಿಮಗೆ ಕಮ್ಮಿನೇ, 37,000 ಮಾತ್ರ ಡ್ರಿವನ್ ಆಗಿರೋದು. 37,000 ಓಡಿರೋ ವೆಹಿಕಲ್. ಹೌದು. ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 8,15,000 ಇದೆ. 8,15,000. ಸರ್ ಏನಾದರೂ ರೌಂಡ್ ಫಿಗರು 8 ಲಕ್ಷಕ್ಕೆ ಮಾಡಿಕೊಡ್ತೀರಾ ಸರ್? ಅದು ಏನು ಗೊತ್ತಾ, ಈಗ ಕಸ್ಟಮರ್ಸ್ ಒಬ್ಬೊಬ್ರು ಅಲ್ಲಿಂದನೇ ಕೇಳ್ತಿರ್ತಾರೆ. ನಾವೇನು ಹೇಳ್ತೀವಿ, ಫಸ್ಟ್ ಕ್ವಾಲಿಟಿ ನೋಡಿ, ಹೌದು, ಆಮೇಲೆ ಮಾತಾಡೋಣ ಅಂತ. ಎಸ್. ಬಟ್ ಏನಾಗುತ್ತೆ ಸರ್, ಒಬ್ಬೊಬ್ರು ಫಸ್ಟಿಗೆ ತುಂಬಾ ದೂರದಿಂದ ಬರೋರು ಅವ್ರು ಪ್ರೈಸ್ ಮಾತಾಡಿ ಬರ್ತಾರೆ. ನಾನೇನು ಹೇಳ್ತೀನಿ, ಒಂದು 2-3 ಕಡೆ ನೋಡ್ತಾರೆ ಕಸ್ಟಮರ್ಸ್. ಆನ್ಲೈನ್ ಮಾರ್ಕೆಟ್ ಆಗಿರ್ಬೋದು, ಬೇರೆ ಡೀಲರ್ಸ್ ಕಡೆ ಆಗಿರ್ಬೋದು. ಸೊ ಅಲ್ಲಿ ನೋಡಿ, ಬೇಡ ಅಂದಿಲ್ಲ, ನಮ್ಮ ಕಡೆನೂ ಬಂದು ನೋಡಿ. ಅವಾಗ ಕ್ವಾಲಿಟಿ ಗೊತ್ತಾಗುತ್ತೆ, ಅವಾಗ ವ್ಯಾಲ್ಯೂ ಫಾರ್ ಮನಿ ಇದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಶೋರೂಮಲ್ಲಿ 1 lakh ಅಬೌಟ್ ರಿವನ್ಸ್ ಒಂದು ಕಾರು ನಾವು ತೊಗೊಳ್ಳಲ್ಲ. ಹೌದು. ಹಾಂ. ಪ್ಲಸ್ ಇನ್ನೊಂದು ಸರ್ಟಿಫೈಡ್ ಪಕ್ಕ ಇರುತ್ತೆ ಸರ್. ನೀವು ತೊಗೊಂಡಾದ್ಮೇಲೆ ವೇರಿಯಂಟ್ ಏರ್ ಪಾರ್ಟ್ಸಲ್ಲಿ ಬರ್ಬೋದು ಹೊರತು ಇಂಜಿನ್ ಗೇರ್ ಬಾಕ್ಸ್ ಎಪ್ರಾನ್ ಪಿಲ್ಲರ್ಸ್ ಚೆಸ್ಸಲ್ಲಿ ಬರಲ್ಲ. ಮೀಟರ್ ಟೆಂಪರ್ ಗಾಡಿ ನಮ್ದಲ್ಲ. ಮತ್ತೆ ಆಲ್ಮೋಸ್ಟ್ ಆಲ್ ಅಂದ್ರೆ ಏನಂದ್ರೆ ಪಾರ್ಕ್ ಆ್ಯಂಡ್ ಸೇಲ್ ನಾವು ತೊಗೊಳ್ಳೋದೇ ಇಲ್ಲ ವೆಹಿಕಲ್ನ. ಎಲ್ಲ ಬೈ ಮಾಡ್ತೀವಿ ಕಾರ್ನ. ಬೈ ಮಾಡೋಕ್ಕಿಂತ ಮುಂಚೆ ಅಥವಾ ಪ್ರೊಕ್ಯೂರ್ ಮಾಡೋಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗಿ ಎಲ್ಲ ಆಗಿರುತ್ತೆ ಸರ್. ಏನೇನು ವೆರಿಫಿಕೇಶನ್ಸ್ ಮಾಡ್ತೀವಿ ಅನ್ನೋದಾದ್ರೆ RTO ಇಂದ ಚೆಕ್ ಮಾಡಿರ್ತೀವಿ. ಓಕೆ. ಅಂದ್ರೆ ಏನೇನು ಕೇಸಸ್ ಇದೆ, ಯಾಕಂದ್ರೆ ಒಂದೊಂದು ಮೇಜರ್ ಕೇಸಸ್ ಇದ್ದಾಗ ಆ ಥರದ್ದು ನಾವು ಗಾಡಿ ತೊಗೊಳಕ್ಕಾಗಲ್ಲ. ಇನ್ನು ಶೋರೂಮ್ ರೆಕಾರ್ಡ್ಸ್ ತೊಗೊಂಡು ಚೆಕ್ ಮಾಡ್ತೀವಿ, ಅಂದ್ರೆ ಹೇಳಿದಕ್ಕೂ ಅದಕ್ಕೂ ಮ್ಯಾಚಿಂಗ್ ಇದೆಯೋ ಇಲ್ಲ. ಅದು ಆದ್ಮೇಲೆ ನಮ್ಮ ಇಂಜಿನಿಯರ್ಸ್, ಮಹೇಂದ್ರ ಇಂಜಿನಿಯರ್ಸ್ ಚೆಕ್ ಮಾಡ್ತಾರೆ. ಸೊ ಅದು ಆದ್ಮೇಲೆ ನಮ್ಮ ಪ್ರೊಕ್ಯೂರ್ಮೆಂಟ್ ಟೀಮು ಒಂದ್ಸಲ ಚೆಕ್ ಆಗುತ್ತೆ. ಓಕೆ. ಸೊ ಅದು ಆದ್ಮೇಲೆ ರೀಫಬ್ ಇದ್ರೆ ರೀಫಬ್ ಮಾಡಿ ರೆಡಿ ಮಾಡಿ ಇಡ್ತೀವಿ ಸರ್. ಓಕೆ. ಸೊ ಹಿಂದ್ಗಡೆ ಇಷ್ಟು ಫಿಲ್ಟ್ರೇಷನ್ ಆಗಿ ಗಾಡಿ ಪಾರ್ಕ್ ಆಗಿ. ಹೌದು. ಸೊ ಯಾಕಂದ್ರೆ ಸರ್, ಕಸ್ಟಮರ್ಗಿಂತ ಜಾಸ್ತಿ ರಿಸ್ಕ್ ನಮಗೂ ಇರುತ್ತೆ. ಹೌದು ಸರ್. ಯಾಕಂದ್ರೆ ಒಂದ್ಸತಿ ಕಾರ್ ಕೊಟ್ರೆ ಮುಗಿದೋಯ್ತು ಅಂತಲ್ಲ, ಕಸ್ಟಮರ್ ಒಂದು ರಿವ್ಯೂ ಚೆನ್ನಾಗಿ ಹಾಕಿದ್ರೆ ಇರುತ್ತೆ, ಇಲ್ಲಾಂದ್ರೆ ಇಲ್ಲಲ್ಲ ಸರ್. ಖಂಡಿತ ಸರ್. ಇನ್ನೊಂದು ಸರ್, ಬಜೆಟಲ್ಲಿ ವೆಹಿಕಲ್ ಹೊಡ್ತಾರೆ ಹುಂಡಾಯಿ i10. ಕರೆಕ್ಟ್. ಇದು ಬಜೆಟ್ 10 ಇಲ್ಲ 14. ಓಕೆ. 14 ಸಿಂಗಲ್ ಓನರು, 51,000 IRDI 1.1 ಲೀಟರ್ ಇಂಜಿನ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಡ್ರಿವನ್ 51,000. ಪ್ರೈಸಿಂಗು ಸರ್ 3,65,000 ಇದು. 3,65,000. ಓಕೆ ಸರ್. ಏನು ಟಾಟಾ ಬ್ರ್ಯಾಂಡ್ಗಳು ಈ ಸರ್ತಿ ಜಾಸ್ತಿ ಅಥವಾ ಇಲ್ಲ ಇವತ್ತೇಂತಲ್ಲ ಸರ್, ನಮ್ದು ಹಳೆ ವಿಡಿಯೋಸ್ ಯಾವುದೇ ನೋಡಿ ನೀವು, ಕಿರಣ್ ಗೌಡ ಮಾಡಿರ್ಬೋದು, ಮತ್ತೊಬ್ರು ಮಾಡಿರ್ಬೋದು, ಇವಾಗ ನೀವು ಮಾಡ್ತಾ ಇದ್ದೀರಾ ಸರ್. ನಾವು ಆಲ್ಮೋಸ್ಟ್ ಆಲ್ ಟಾಟಾ ಪ್ರಿಫರ್ ಜಾಸ್ತಿ ಕೊಡ್ತೀವಿ. ಎಸ್. ನಮ್ಮ ಶೋರೂಮಲ್ಲಿ ಆ್ಯಕ್ಚುಲಿ ನೀವು ಬಂದಾಗ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ಕೊಂತೀನಿ. ಲಾಸ್ಟ್ ಟೈಮ್ ಓನ್ಲಿ ಒಂದು 7 ಕಾರ್ಸ್ ಇತ್ತು ನಮ್ಮ ಹತ್ರ. ಓಕೆ. ಹೌದು, ಯಾಕಂದ್ರೆ ನಮ್ಗೆ ಎನ್ಕ್ವೈರಿ ಜಾಸ್ತಿ ಇದೆ ಸರ್ ಆ ಥರ. ಸರ್ ಹೇಳಿ ಸರ್ ಡೀಟೇಲ್. ಸರ್ ಇದು 16 ಸಿಂಗಲ್ ಓನರ್ ಎಕ್ಸಾಕ್ಟ್ ಸರ್. ಅರೌಂಡ್ ಒಂದು 54,000 ರಿವನ್ ಆಗಿದೆ. ಬಟ್ ಟಾಪ್ ಆ್ಯಂಡ್ ವೇರಿಯಂಟ್ ಲೆಕ್ಕನೇ ಸರ್. ಎಕ್ಸಾಕ್ಟ್ ಆಗಿರುತ್ತೆ. ಓಕೆ. ಹೌದು. ಸೊ ಎಕ್ಸಾಕ್ಟ್ ಆಪ್ಷನಲ್ ಇದೆ ಆ್ಯಕ್ಚುಲಿ, ಯಾಕಂದ್ರೆ ಅಲಾಯ್ ವೀಲ್ಸ್ ಬಂದಿದೆ ಈ ಗಾಡಿಗೆ. ಎಸ್. ಪ್ರೈಸಿಂಗ್ ಸರ್ 4,65,000ಕ್ಕೆ. 4,65,000 ಫಿಕ್ಸ್ ಪ್ರೈಸ್. ಏನಾದರೂ ಸ್ಲೈಟ್ ಏನೋ ನೋಡೋಣ ಸರ್, ಬಟ್ ಅಷ್ಟೊಂದು ನಾವು ವೇರಿಯೇಷನ್ಸ್ ಮಾಡೋಕ್ಕಾಗಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಓಕೆ. ಬಟ್ 1 year ವಾರಂಟಿ ಕೊಡ್ತೀನಿ. ಇಂಜಿನ್ ಗೇರ್ ಬಾಕ್ಸ್ ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೊಡ್ತೀವಿ. ಎಸ್. ನಿಸಾನ್ ಟೆರಾನೋ ಒಂದಿರೋದು ಸರ್. ಇಲ್ಲ ಸರ್, ಕಿಕ್ಸ್ ಹೇಳಿ ಸರ್. ನಿಸಾನ್ ಕಿಕ್ಸ್ 2019 ಸರ್. ಓಕೆ. ತುಂಬಾ ಕಮ್ಮಿ, ಅರೌಂಡ್ 34,000 ಏನೋ ಡ್ರಿವನ್ ಆಗಿದೆ. ಟಾಪ್ ಆ್ಯಂಡ್ ವೇರಿಯಂಟ್ XV. ಸೊ ಇದು ಕಾಂಪಿಟೇಷನ್ ಫಾರ್ ಆಲ್ಮೋಸ್ಟ್ ಒಳ್ಳೆ ಪ್ರೀಮಿಯಂ SUVs ಅಲ್ಲೇ ಬಂದಿರೋದು ಈ ಕಾರ್ ಕೂಡ. ಅಂಡ್ ಸೊ ಟಾಪ್ ಎಂಡ್ ಆಗಿರೋದ್ರೆ ಎಲ್ಲ ಫೀಚರ್ಸ್ ಆಡ್ ಆನ್ ಆಗಿರುತ್ತೆ. ಆಬ್ವಿಯಸ್ಲಿ ಇದೆ ಸರ್. ಪುಷ್ ಸ್ಟಾರ್ಟ್ ಒಂದಿರಲ್ಲ ಈ ಗಾಡಿಗೆ. ಹೌದು. ಕೊಟ್ಟಿಲ್ಲ. ಸೇಫ್ಟಿ ರೇಟಿಂಗ್ಸ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಅಲ್ಲಿ ಇರೋದು ಸರ್ ಗಾಡಿ. ಸೊ ಪ್ರೈಸಿಂಗ್ ಇದು 34,000 ಡ್ರಿವನ್. ಪ್ರೈಸಿಂಗ್ ಬಂದ್ಬಿಟ್ಟು 7,49,000. 7,49,000. ಓಕೆ. 7,49,000 ಸರ್. ಇನ್ನೊಂದು ಹೋಂಡಾ ಅಮೇಜ್. ಎಸ್ ಹೇಳಿ ಸರ್. 2015 ಸಿಂಗಲ್ ಓನರ್. ಯಾರು ಬಜೆಟ್ ಲೈನ್ ನೋಡ್ತೀನಿ 4 ಅಥವಾ 5 ಲಕ್ಷದ ಒಳಗಡೆ, ಅದು ವಿತ್ ಕಾಂಪ್ಯಾಕ್ಟ್ ಸೆಡಾನ್. IVTEC ಇಂಜಿನ್ ಪರ್ಫಾರ್ಮೆನ್ಸ್ ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ಇದರಲ್ಲಿ ಹೈಯೆಸ್ಟ್ ಮೈಲೇಜ್ ಬರ್ತಾ ಇತ್ತು. ಇದನ್ನು ನೀವು VX ಟಾಪ್ ಎಂಡ್ ಸರ್. ಡ್ಯುವಲ್ ಏರ್ ಬ್ಯಾಗು, ABS, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸು, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸು, 353 ಲೀಟರ್ ನಿಮ್ಗೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ ಈ ಗಾಡೀಲಿ. ಸೊ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 4,80,000. 4,80,000. ಹೌದು. ಹೇಳಿ ಸರ್. ಸರ್ 2016 ಹೋಂಡಾ ಜಾಜ್, ಅದು V ವೇರಿಯಂಟ್ ಇದೆ. 54,000 ಡ್ರಿವನ್, 4,95,000. 4,95,000. ಓಕೆ. ಸೊ V ವೇರಿಯಂಟ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಟಾಪ್ ಎಂಡೇ ಸರ್. ಫುಲ್ಲಿ ಟಾಪ್. ಡ್ಯುವಲ್ ಏರ್ ಬ್ಯಾಗು, ABS,
ಫಾಗ್ ಲ್ಯಾಂಪ್ಸು, Alloy ಅಲಾಯ್ ವೀಲ್ಸು, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು, ಇನ್ಫೋಟೈನ್ಮೆಂಟ್ ಬರುತ್ತೆ ವಿತ್ ಕ್ಯಾಮ್ರಾ ವಿತ್ ಸೆನ್ಸರ್, ಆಟೋ ಎ ಸಿ ಸ್ಕ್ರೀನ್ ಟಚ್ ಅಲ್ಲಿ ಬರುತ್ತೆ ಈ ಗಾಡಿ. ಎಲ್ಲಾನು ಫೀಚರ್ಸ್ ಆಡ್ ಆನ್ ಎಸ್ 350 ಲೀಟರ್ ಬೂಟ್ ಸ್ಪೇಸ್, ಪ್ರೀಮಿಯಂ ಹೆಚ್ ಬ್ಯಾಕ್ಸ್. ಮೈಲೇಜ್ ಒಂದು 18 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಪೆಟ್ರೋಲ್. ಸರ್ ಕ್ವಶನ್ ಓಕೆ, ಬಟ್ ಅಷ್ಟು ಡೌಟ್ ನನಗೆ. ಓಕೆ. ಸೊ ಒಂದು 12 ಸಿಟಿ ಅನ್ಕೊಳ್ಳಿ, ಹೈವೇ ಒಂದು 15 ತಕಂತೂ ಬರುತ್ತೆ. ಓಕೆ. ಎಷ್ಟು ವೆಹಿಕಲ್ ಸರ್ ಹೇಳಿ. ಸರ್ ಹೋಂಡಾ WRV ಇವಾಗ ತಾನೇ ಬಂದಿದೆ, ಸೊ ಈಗ ಹೊರಗಡೆ ನಿಂತ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೀವಿ. ಸರ್ 2017 ಮಾಡಲು WRV ವಿತ್ ಸನ್ ರೂಫು VX ವೇರಿಯಂಟು ಸರ್. ಓಕೆ. 6,95,000. 6,95,000 ನೆಗೋಷಿಯಬಲ್. ಸೈಡ್ಲಿ ನೆಗೋಷಿಯಬಲ್.